ಯಾವಾಗ ನೀವು ಸಚಿವರಾಗ ನನಗೆ ಪ್ರಾಮಿಸ್ ಮಾಡಿ ಮಂತ್ರಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂತಾರೆ, ಮಾಡ್ತಾರೆ ಅಂತ ಮಾಡ್ಲೇಬೇಕು. ಹೈಕಮಾಂಡ್ ಇದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ, ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದೆ ಅಂತ ಪಬ್ಲಿಕ್ ಆಗಿ ಹೇಳ್ತೀನಿ ಇಷ್ಟಪಡಲ್ಲ. ಕೆಲವು ಅನಿವಾರ್ಯ ಕಾರಣಗಳಿಂದ ನಾನು ಕಾಂಗ್ರೆಸ್ನ ಸೇರ್ಪಡೆ ಆಗ್ತದೆ. ಎಲ್ಲ ಊರಿಗೂ ಉತ್ತಮವಾದಂತ ರಸ್ತೆಗಳು ಮಾಡಿಸ್ಬೇಕು, ಇದು ನನ್ನ ಆಸೆ. ಗುಂಡಿ ಬೀಳಲಿಕ್ಕೆ ಬಿಟ್ಟಿಲ್ಲ. ಉತ್ತಮವಾದಂತ ರೀತಿಯಲ್ಲಿ ಎಲ್ಲಿ ನೋಡಿದ್ರು 530 ಹಳ್ಳಿಗೂ ಕಾಂಕ್ರೀಟ್. 2.5 ವರ್ಷ ಆದ್ಮೇಲೆ ಬಿಟ್ಕೊಡ್ಬೇಕಾಗಿತ್ತು, ಬಿಟ್ಕೊಟ್ಟಿಲ್ಲ ಅಂತ ಇವರು ನಾನೇ ಸಿಎಂ ಅಂತ ಇವರು ನಾನು ವಿಚಾರಗಳನ್ನ ಚರ್ಚೆ ಮಾಡಿದ್ದೆ. ಅಂದ್ರೆ ಪರಿಸ್ಥಿತಿ ಸೂಕ್ಷ್ಮವಾಗಿದೆ ಅಂತ. ಪರಿಸ್ಥಿತಿ ಸೂಕ್ಷ್ಮವಾಗಿದೆ. 2800 ರೈತರು ಈ ಗವರ್ಮೆಂಟ್ ಬಂದಾಗಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದಾಗಿರ್ಬೋದು. ಇದು ಒಂದೇ ದಾರಿ ಅಲ್ಲ, ಈ ಬಡತನ ಒಂದೇ ಹಿಂದಲೇ ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತ ಹೇಳಕ್ಕಾಗಲ್ಲ. ಸತ್ತಿದ್ದಾರೆ, ಯಾತಕ್ಕೆ ಸತ್ತಿದ್ದಾರೆ? ಹಿಂದೆಲ್ಲ ಕಾಲ್ನಡಿಗೆಲ್ಲೇ ಹೋಗ್ತಾ ಇದ್ರು, ಕಾರ್ ಇರ್ತಿಲ್ಲ. ಫ್ಲೈಟ್ ಅಲ್ಲಿ ಗುಜರಾತ್ ಅಲ್ಲಿ ಸತ್ತೋರು, ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಕಾಲ್ ತುಂಬತ್ತಲ್ಲಿ ಸತ್ತೋಗ್ತಾರೆ. ಈ ಗೃಹಲಕ್ಷ್ಮಿ ಹಣ 2 ತಿಂಗಳ ಲ್ಯಾಕ್ಸ್ ಆಗ್ಬಿಟ್ಟು ಈಗ ಅವ್ರು ಕೊಡಿ ಅಂದ್ರೆ ನಮಗೆ ಕೊಡ್ತಾ ಇಲ್ಲ. ಕೇಂದ್ರದ ಹೊರೆ ರಾಜ್ಯದ ಮೇಲೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ. ಹೌದು, ಇದು ಕೇಂದ್ರ ರಾಜ್ಯಗಳ ಸಂಬಂಧ ಬಾಂಧವ್ಯ ಒಳ್ಳೇದಾಗಿರ್ಬೇಕು, ಸಂಘರ್ಷರಾದ ಹಿಡಿಬಾರ್ದು. ಮನಮೋಹನ್ ಸಿಂಗ್ ಇರೋವರೆಗೂ 52,000 ಕೋಟಿ ಚಿಲ್ಲರೆ ಸಾಲ ಇತ್ತು ಈ ದೇಶಕ್ಕೆ. ಇವತ್ತು 200 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಅವ್ರು ಏನ್ ಕಡಿಮೆ ಮಾಡಿಲ್ಲ ಮೋದಿ ಅವರು.